ಅಭಿವೃದ್ಧಿಯೇ ನನ್ನ ಒಂದು ಕೇಂದ್ರೀಕೃತವಾದಂತಹ ವಿಷಯ. ಹಾಗಾಗಿ ಮುಂದಿನ ದಿನದಲ್ಲಿ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ನನ್ನ ಪ್ರಯತ್ನವನ್ನು ನಾನು ಮಾಡೇ ಮಾಡ್ತೀನಿ. ಕಾಂಗ್ರೆಸ್ ಹತಾಶವಾಗಿ ನಿರಾಸೆಯಿಂದ ಅನೇಕ ರೀತಿಯ ನಿಯಮ ಬಾಹಿರ, ಕಾನೂನು ಬಾಹಿರ, ನಮ್ಮೆಲ್ಲ ನಂಬಿಕೆಯ ಬಾಹಿರಗಳ ಚಟುವಟಿಕೆಗಳನ್ನೆಲ್ಲ ಮೊನ್ನೆ ನಡೆಸ್ತಾನೇ ಇದೆ. ಈ ಚುನಾವಣೆ ಒಟ್ಟು ಪ್ರಚಾರ ಕಾರ್ಯದಲ್ಲಿ ಅವರ ಹತಾಶೆಯ ಸ್ಥಿತಿ ಇವತ್ತಿನ ಈ ಮತದಾನದಿಂದಾಗಿ ಅದು ಇನ್ನಷ್ಟು ಹೆಚ್ಚಾಗತ್ತೆ ಅಂತಲೇ ಅನಿಸುತ್ತೆ, ಬಿಟ್ಟರೆ ಅದಕ್ಕಿನ್ನೇನು ಉತ್ತರ ಇಲ್ಲ ಅಂತ ನಾನು ಹೇಳ್ಬೋದು. ಸರ್, ಈಗ ನಿಮ್ಮ ಒಂದು ಗೆಲುವಿನ ಅಂತರ ಎಷ್ಟಿರುತ್ತೆ? ಎಷ್ಟರಲ್ಲಿ ನೀವು ಒಂದು ದಾಖಲೆ ಅಂತಂದರೆ ಸರ್, ಹಿಂದಿನ ಬಾರಿ 4.5 ಲಕ್ಷ ಲೀಡ್ ಬಂದಿತ್ತು ಬಿಜೆಪಿಗೆ. ಈ ಬಾರಿ ಬಿಜೆಪಿಗೆ ಎಷ್ಟು ನಿರೀಕ್ಷೆ ಇಟ್ಕೊಂಡಿಲ್ಲ? ಒಂದು ದಾಖಲೆ ಗೆಲುವನ್ನು ನಾವು ಸಾಧಿಸ್ತೇವೆ. ಎಷ್ಟು ಒಂದು ಅಂಕೆ ಸಂಖ್ಯೆ? ನಿಶ್ಚಿತವಾಗಿ ದಾಖಲೆ ಆಗುತ್ತೆ. ಸರ್, ಇವತ್ತು ನರೇಂದ್ರ ಮೋದಿ ಅವರು ಒಂದು ಮಾತನಾಡ್ತಾರೆ, ಪ್ರಜ್ವಲ್ ರೇವಣ್ಣ ವಿಷಯದಲ್ಲಿ ರಾಜ್ಯ ಸರ್ಕಾರ ಕ್ರಮವನ್ನು ಸರಿಯಾಗಿ ಕೈಗೊಳ್ಳಲಿಲ್ಲ ಅನ್ನುವಂಥ. ನಾನು ಈ ಸಂದರ್ಭದಲ್ಲಿ ಈ ವಿಷಯದ ಬಗ್ಗೆ ಹೆಚ್ಚು ಪ್ರತಿಕ್ರಿಯಿಸೋದಕ್ಕೆ ಬಯಸೋದಿಲ್ಲ. ಕಾನೂನು ತನ್ನ ಕ್ರಮವನ್ನು ಅದು ತೆಗೆದುಕೊಳ್ಳುತ್ತೆ. ಈಗಾಗಲೇ SIT ರಚನೆಯಾಗಿ ಬೇರೆ ಬೇರೆ ಕಾನೂನಿನ ಅಡಿಯಲ್ಲಿ ಅದು ವಿಚಾರಣೆಗೆ ಒಳಪಟ್ಟಿದೆ. ನಾನು ಇನ್ನು ಹೆಚ್ಚಿನ ಪ್ರತಿಕ್ರಿಯೆಯನ್ನು ಈ ಸಂದರ್ಭದಲ್ಲಿ ಕೊಡೋದಿಲ್ಲ. ಕಾನೂನು ತನ್ನ ಕ್ರಮವನ್ನು ತೆಗೆದುಕೊಳ್ಳುತ್ತೆ. ಸರಿ.